ಸಕ್ಸಸ್ಫುಲ್ ಆಗಿಬಿಡ್ತಾವ ಅಂಥವ್ರು ಮಾಡಿಕೊಡ್ಬೇಕು. ಈಗ ರಾಜ ಮಹಾರಾಜರು ಇಂಥವ್ರು ಮಾಡ್ತಿದ್ರು, ಅರಮನೆ ಯಾವ ಕಟ್ಟಿಸ್ತಿದ್ರು, ಇಂಥ ಮೂರ್ತಗಳನ್ನು ಕಾಯ್ತಿದ್ರು. ಮತ್ತೆ ನಾನು ಏನು ಔಟ್ ಆಫ್ ಇದಕ್ಕೆ ಹೋಗ್ತೀನಿ ಅಂತ ತಿಳ್ಕೊಬೇಡಿ. ಮತ್ತೆ ನೀವು ಸಬ್ಜೆಕ್ಟ್ ಏನಾರ ಔಟ್ ಆಫ್ ಎಲ್ಲ ಜ್ಯೋತಿಷಕ್ಕೆ ಸಂಬಂಧಪಟ್ಟಿದ್ದ ಹಕ್ಕ ಬುಕ್ಕರು ಗೊತ್ತಾ ನಿಮ್ಗ? ಮೂರ್ತಗಳ ಬಗ್ಗೆ ಒಂದು ಮಾತು ಹೇಳಿ ಮುಗಿಸ್ಬಿಡ್ತೀನಿ. ಹಕ್ಕ ಬುಕ್ಕರು ಹಂಪಿಯಲ್ಲಿ ಸಾಮ್ರಾಜ್ಯವನ್ನು ರಚನೆ ಮಾಡ್ಬೇಕಂತ ಇತಿಹಾಸ ಬರ್ತಾ ಅಲ್ಲೇ ನಳ ಬೇಟೆ ರಾಯನ ಬೆನ್ನಟ್ಟಿಗೆ ಮಡ ಅದು ನೋಡಿದಂತ ಹಕ್ಕ ಬುಕ್ಕರು ಇಲ್ಲೇ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ಬೇಕಂತ ಗುರು ಅವರ ಗುರುಗಳ ಹತ್ರ ಯಾರು? ವಿದ್ಯಾರಣ್ಯ ಗುರುಗಳು. ವೆರಿ ಗುಡ್. ವಿದ್ಯಾರಣ್ಯ ಗುರು, ಶ್ರೀ ವಿದ್ಯಾರಣ್ಯ ಗುರುಗಳ ಹತ್ರ ಮೂರ್ತಗಳನ್ನ ಹಾಕಿಸ್ತಾರ. ಆ ಮೂರ್ತಗಳನ್ನ ಹಾಕೊಂಡು ಕೊಡ್ತಾರೆ ವಿದ್ಯಾರಣ್ಯ ಗುರುಗಳು. ಈ ಟೈಮಿಗೆ ನೀವು ಸ್ಟಾರ್ಟ್ ಮಾಡಿಬಿಡಿ. ಆ ಚಂದ್ರಾರ್ಕ ಸೂರ್ಯ ಮತ್ತು ಚಂದ್ರ ಇರೋತನ ಇದು ಇರ್ತಾರೆ, ಈ ಹಂಪಿ ಸಾಮ್ರಾಜ್ಯ ನಾಶ ಆಗಲ್ಲ ಅಂತ. ಆಯ್ತು, ಅವತ್ತು ದಿವಸ ಎಲ್ಲ ರೆಡಿ ಆಗಿಬಿಟ್ರು. ಒಬ್ರು ಯಾರೋ ಜಾಗಟಿ ಶಬ್ದ, ನಾನು ಅಲ್ಲಿ ನದಿಯಲ್ಲಿ ಸ್ನಾನ ಮಾಡಿ ನಾನು ಗಂಟಾನಾದ ಮಾಡ್ತೀನಿ, ಆ ಟೈಮ್ಗೆ ಹಾಕು ಅಂತ ಹೇಳಿದ್ರಂತ. ಅದೇ ಹೇಳಿದ ಸೇಮ್ ಟೈಮ್ ಸ್ವಲ್ಪ ಮುಂಚೆಗೆ ಮಾಡಿಬಿಟ್ಟ, ಯಾರೋ ಒಬ್ಬ ದಾಸೆ ಜಾಗಟಿ ಬಾರಿಸ್ಬಿಟ್ಟ. ಅದೇ ಗುರುಗಳು ಬಾರಿಸ್ಯಾರಂತ ಆ ಟೈಮ್ಗೆ ಹಾಕೊಟ್ರಂತ. ಮತ್ತು ಗಂಟಾನಾದ ಬಂತು. ಆಗ ಅವ್ರಿಗೆ ಬೆಕ್ಕಸ ಬೆರಗಾಗ್ಬಿಟ್ರು, ದಿಕ್ಕುರಮೆ ಆಯ್ತು ಅಂತ. ಏನಪ್ಪ ಇದು ಅಂತ ಒಂದು ವಿದ್ಯಾರಣ್ಯ ಗುರುಗಳು ಕೇಳಿದ್ರಂತ. ಈಗ ನಾನು ಗಂಟಾನಾದ ಮಾಡಿದ ತಕ್ಷಣ ನೀವು ಹಾಕಿದ್ರಂತ, ಗುರುಗಳೇ ಏನು ಮಿಸ್ ಆಗಿಬಿಡ್ತಿ ಅಂತ ಹೇಳಿದ್ರಂತ. ಕೆಲವು ದಿನಗಳಲ್ಲಿ ಇದು ಸಾಮ್ರಾಜ್ಯ ನಶಿಸಿ ಹೋಗುತ್ತಾ ಅಂತ ಹೇಳಿದ್ರಂತ. ಈಗ ನೋಡಿ, ಅವರ ಮಾಂಡಲಿಕ ಅನುಸರಾದಂಥ ನಮ್ಮ ಮೈಸೂರು ಒಡೆಯರು ಇವರ ದಸರಾ ಮಾಡ್ತಕ್ಕಂಥ ಕಾಫಿ ಮಾಡಿ ಮಾಡ್ತಕ್ಕಂಥ ದಸರಾ ಇವರು ಮಾಂಡಲಿಕರಲ್ಲ, ಅವ್ರ ರಾಜ ಅಲ್ಲ. ಇದು ಜಗತ್ತು ಪ್ರಸಿದ್ಧ ಆಯಿತು, ಅದು ಹಂಪಿ ಆಯಿತು. ನೋಡಿ, ಮೂರ್ತಗಳ ಪ್ರಭಾವ ಆ ಟೈಪ್ ಇರ್ತಾವ. ಆಯ್ತಾ? ಈಗ ಇಲ್ಲಿ ಏನಾಯ್ತು, 3 ಗ್ರಹಗಳೇನಾದವು? ವರ್ಗೋತ್ತಮದಲ್ಲಿ ಯಾವುವು? ವರ್ಗೋತ್ತಮ ಗ್ರಹಗಳು ಅಷ್ಟು ಫಲಗಳನ್ನು ಕೊಡುತ್ತವೆ. ನೋಡಿ, 11ನೇ ಸ್ಥಾನದಲ್ಲಿ ರವಿ ಇದ್ರೆ ಆಯಿತು. ಎಲೆವೆಂತ್ ಹೌಸ್ ಫಿಲ್ಮೆಂಟ್ ಆಫ್ ಡಿಸೈರ್ ಗೊತ್ತಾ? 11ನೇ ಸ್ಥಾನದಲ್ಲಿ ಬುಧಾದಿತ್ಯ ಯೋಗ ಆಯ್ತು. ನೋಡಿ, ಶನಿ ಸಹಿತವಾಗಿ ಶುಭ 11ನೇ ಸ್ಥಾನದಲ್ಲಿ. ಯಾಕೆಂದ್ರೆ 11ನೇ ಸ್ಥಾನದಲ್ಲಿ ಎಲ್ಲ ಗ್ರಹಗಳು ಶುಭ ಫಲಗಳನ್ನೇ ಕೊಡ್ತಾವ, ಕೆಟ್ಟ ಫಲಗಳನ್ನೇ ಕೊಡಲ್ಲ. ಈ ಟೈಪು ನೀವು ಜಾತಕಗಳನ್ನ ವಿಶ್ಲೇಷಣೆ ಮಾಡ್ಬೇಕು. ನೋಡಿ, ಸಂಖ್ಯೆ ನಾನು ಯಾಕೆ ಹಾಕಿದೆ ಅಂದ್ರೆ ಮೈಸೂರು ಒಡೆಯರ ಬಗ್ಗೆ ನಾವು ಹೇಳಲೇಬೇಕಲ್ಲ, ಎಲ್ಲರಿಗೂ ಗೊತ್ತಲ್ಲ, ಹೌದಾರೆ. ಸ್ವಂತ ಮಹಾತ್ಮ ಗಾಂಧೀಜಿನ ಅವ್ರ ಬಗ್ಗೆ ಅಷ್ಟಂತ ಮಾತಾಡಿದಾರಂತ ನಾವು ಹೌದಾ? ನೋಡಿ, ನೀವು ಅವರ ಆಡಳಿತ ಹೇಗಿತ್ತು, ಎಷ್ಟು ವರ್ಷಗಳ 40. ನೋಡಿ, ಅವ್ರ ಡೇಟ್ ಆಫ್ ಬರ್ತ್ ನೋಡಿ, 4/6/1884, 10 ಗಂಟೆ 18 ನಿಮಿಷ. ನೋಡಿ, ಬೆಳಗ್ಗೆ ಯಾಕೆ ಹುಟ್ಟಿದ್ದು ಯಾಕೆ ಅಂತಂದ್ರೆ ಇದು 1ನೇ ಲಗ್ನ, ಇದು 2ನೇ ಲಗ್ನ, ಇದು 3ನೇ ಲಗ್ನ ತಾನೆ. ಈಗ ಇಲ್ಲಿ ಬಂತಂದ್ರೆ ಅಭಿಜಿತ್ ಲಗ್ನ ಬರ್ತಿಲ್ಲ, ಹೌದಿಲ್ಲ? ಈ ರೀತಿಯಾಗಿ ಒಡೆಯರ ಜಾತಕಗಳು ಇದೆ. ಕಂಪ್ಲೀಟ್ ನಾನು ಯಾಕೆ ಹಾಕಿದೆ ಅಂದ್ರೆ ವರ್ಗೋತ್ತಮದ ಬಗ್ಗೆ ಹೇಳಕ್ ಹಾಕಿದೆ. ವರ್ಗೋತ್ತಮ ಅಂದ್ರೆ ಜನ್ಮ ಕುಂಡಲಿಯಲ್ಲಿಯೂ ನವಾಂಶ ಕುಂಡಲಿಯಲ್ಲಿಯೂ ಆ ಗ್ರಹ ಒಂದೇ ಮನೆಯಲ್ಲಿ ಅಂತಂದ್ರೆ ಅದು 3 ಪಟ್ಟು ಹೆಚ್ಚು ಶುಭ ಫಲಗಳನ್ನು ಕೊಡುತ್ತೆ ಅಂತ. ಅದು ಯಾವುದೇ ಗ್ರಹ ಆಗಲಿ, ಅದು ಉಚ್ಚ ಗ್ರಹ ನೀಚ ಗ್ರಹ ಅಂತಿಲ್ಲ. ವರ್ಗೋತ್ತಮ ಅಂದ್ರೆ ವರ್ಗೋತ್ತಮ ಪುರುಷೋತ್ತಮ ಅಂತ ಬಿಡ್ತಾವ ಜ್ಯೋತಿಷದ. ನೋಡಿ, ಲಗ್ನ ಅಥವಾ ಭಾವದಿಂದ ನೋಡ್ಬೋದು. ಉದಾಹರಣೆಗೆ ಇಲ್ಲಿ ಯಾವ ಲಗ್ನ ಆಯ್ತು? ಇಲ್ಲಿನ ಕರ್ಕ ಲಗ್ನ ಆಗಿದ್ರೆ ಇದಕ್ಕೆ ಲಗ್ನ ವರ್ಗೋತ್ತಮ ಅಂತಾರೆ. ಲಗ್ನ ವರ್ಗೋತ್ತಮ ಅಂತಾರೆ. ಅವ್ರದ್ದು ರಾಶಿಯಾಧಿಪತಿ ಬರ್ತಾನೆ ಗ್ರಹ, ಆ ಗ್ರಹ ಮತ್ತೆ ಲಗ್ನಾಧಿಪತಿ ಗ್ರಹ ಇಬ್ರು ಒಂದೇ ಆದ್ರೆ ಅದು ವರ್ಗೋತ್ತಮ ಆಗಲ್ಲ. ಈ ಉದಾಹರಣೆಗೆ ಇದಕ್ಕೆ ಲಗ್ನಾಧಿಪತಿ ಯಾರು? ಚಂದ್ರ ಇಲ್ಲಿದ್ದಾನ, 4 ವರ್ಷದಲ್ಲಿ ಅಲ್ಲೇ ಇರಬೇಕು, ವರ್ಗೋತ್ತಮ ಆಯ್ತು. ಈ ಲಗ್ನಾಧಿಪತಿ ಅನ್ನೋ ಪ್ರಶ್ನೆ ಬರಲ್ಲ. ಇಲ್ಲಿ ಕೇತು ಅದಾನ, ಕೇತು ಇಲ್ಲಿ ಇದ್ದಾನೆ, ಜನ್ಮ ಕುಂಡಲಿ ಮೋಕ್ಷ ರಾಶಿ ಹೊಡೆದಿದ್ದಾನೆ, ಇಲ್ಲಿ ವರ್ಗೋತ್ತಮ. ಇದು ವರ್ಗೋತ್ತಮ ಗ್ರಹ ಅಂತಾರ, ಇದಕ್ಕೆ ವರ್ಗೋತ್ತಮ ಲಗ್ನ ಅಂತಾರೆ. ಇಲ್ಲಿ ಯಾರು ವರ್ಗೋತ್ತಮ ಲಗ್ನ ಬೇರೆ, ವರ್ಗೋತ್ತಮ ಗ್ರಹ ಬೇರೆ. ಕರೆಕ್ಟ್ ಅಲ್ರಿ? ತುಂಬಾ ಚೆನ್ನಾಗಿ ಅಧ್ಯಯನ ಮಾಡಬೇಕು ನೀವು ತುಂಬಾ ಚೆನ್ನಾಗಿ ಅಧ್ಯಯನ ಮಾಡಬೇಕು. ಈಗ ನೋಡಿ, ಈಗ ಇದು ಲಗ್ನ ಅಂತ ಇಟ್ಕೊಳ್ಳಿದ್ದು ಮೇಷ, ಇದು ಒಂದು ಮೀನ ಲಗ್ನ, ಯಾವುದೇ ಒಂದು ಲಗ್ನ ಅಂತ ತಿಳ್ಕೊಂತೀನಿ ನಾನು. ಈ ಲಗ್ನ 12 ಭಾವಗಳು ನೀವೇನು ಅನ್ನೋದು ಹೇಳ್ಬಿಡ್ತಾ.
ನಿಮಗೆ ಲಗ್ನ ಬಲಿಷ್ಠ ಇತ್ತಂದ್ರ ನೀವು ಶಾರೀರಿಕವಾಗಿ ಚೆನ್ನಾಗಿರ್ತೀರಿ. ಲಗ್ನ ದುರ್ಬಲ ಇದ್ರ ರೋಗಗ್ರಸ್ತರಾಗಿಬಿಡ್ತೀರಿ. ಧನಾಧಿಪತಿ ಬಲಿಷ್ಠ ಇದ್ರ ನಿಮಗೆ ಸಂಪತ್ತು ಇರ್ತ. ಧನಾಧಿಪತಿ ಹೇಳಿದ್ನಲ್ಲ, ಭಾವಾಧಿಪತಿ ಭಾವಕಾರಕ 3 ಬಲಿಷ್ಠ ಇದ್ರ ನೀವು ಸಂಪತ್ತು ತುಂಬಾ ಚೆನ್ನಾಗಿರ್ತ, ವಾಗ್ಮಿಗಳಾಗಿರ್ತೀರಿ. ನೀವು ಒಳ್ಳೆ ಇದು ಏನಂತೀವಲ್ಲ, ಡಿಸ್ಕೋರ್ಸ್ ಅಂತೀವಲ್ಲ, ಬಿಜಾಪುರ ಸಿದ್ದೇಶ್ವರ ಸ್ವಾಮಿಗಳ ಡಿಸ್ಕೋರ್ಸ್ ಮಾಡ್ತಿದ್ರಲ್ಲ, ಪ್ರವಚನಕಾರ ಆಗ್ತೀರಿ. 3ನೇ ಸ್ಥಾನ ಬಲಿಷ್ಠಿದ್ರ ನಿಮಗೆ ಸಹೋದರಿಯರ ಸೌಖ್ಯ ಇರುತ್ತಾ. ಸಣ್ಣ ಪುಟ್ಟ ವ್ಯಾಪಾರಗಳಲ್ಲಿ, ಸಣ್ಣ ಪುಟ್ಟ ಪ್ರಯಾಣಗಳಲ್ಲಿ ನಿಮಗೆ ಒಳ್ಳೇದಾಗುತ್ತಾ. IT, BT, ಜೆರಾಕ್ಸು ಇಂಥ ವಿಷಯಗಳಲ್ಲಿ ನಿಮಗೆ ಶುಭ ಫಲಗಳು ಬರ್ತವೆ. 4ನೇ ಸ್ಥಾನ ಬಲಿಷ್ಠ ಇತ್ತಂದ್ರ, ಬಲಿಷ್ಠ ಅಂದ್ರೆ ಭಾವಕಾರಕ ಭಾವಾಧಿಪತಿ ಬಲಿಷ್ಠ ಅಂದ್ರೆ 100%, ಇಲ್ಲಾಂದ್ರೆ 33% ಹೇಳಿದ್ದೀನಲ್ಲ. ನಿಮಗ ಭೂಮಿ ಸಿಗುತ್ತಾ, ಮಾತೃ ಸೌಖ್ಯ ಸಿಗುತ್ತಾ, ವಿದ್ಯೆ ಸಿಗುತ್ತಾ. ಮತ್ತು ವಿದ್ಯೆ ಸಿಗೋದ್ರಾಗ ಇನ್ನೊಂದು ಪಾಯಿಂಟ್ ನೀವು ಏನ್ ಮಾಡಬೇಕು, 4ನೇ ಸ್ಥಾನ ಯಾರಿಗೂ ಬಲಿಷ್ಠ ಐತೆ ಅಂತ ತಿಳ್ಕೊಳ್ಳಿ, ಆಯ್ತಾ. 4ನೇ ಮನೆಗೆ 3 ಜನ ಕಾರಕ ಬರ್ತಾರ. ಒಂದು ಮಾತೃಕಾರಕ ಬರ್ತಾ, ಒಂದು ವಾಹನಕಾರಕ ಅಂತ ಬರ್ತಾ, ಒಂದು ಭೂಕಾರಕ ಅಂತ ಬರ್ತಾ. ಈಗ 4ನೇ ಮನೆ ಬಲಿಷ್ಠದ್ದು ಭೂಕಾರಕ ದುರ್ಬಲ ಇದ್ರ ನಿಮ್ಗೆ ಶಿಕ್ಷಣ ಸಿಗುತ್ತಾ, ಭೂಮಿ ಸಿಗಲ್ಲ. 4ನೇ ಸ್ಥಾನ ಬಲಿಷ್ಠದ್ದು ಚಂದ್ರ ದುರ್ಬಲ ಇದ್ರ ನಿಮ್ಮ ತಾಯಿ ಸತ್ತೋಗಿ ಬಿಡ್ತಾಳ, ಮಾತೃ ಸೌಖ್ಯ ಸಿಗಲ್ಲ. ನೋಡಿ, ಇದನ್ನ ಆಲೋಚನೆ ಮಾಡಬೇಕು. ಯಾಕೆಂದ್ರೆ ಒಂದೊಂದು ಭಾವಕ 2-3 ಗ್ರಹಗಳು ಇರ್ತಾವ. ಈಗ 5ನೇ ಸ್ಥಾನ ಬಲಿಷ್ಠ ಇದ್ರ ನಿಮ್ ಪೂರ್ವ ಪುಣ್ಯ ಚೆನ್ನಾಗಿರ್ತ, ಪೂರ್ವ ಪುಣ್ಯ ಚೆನ್ನಾಗಿದ್ರೆ ನಿಮ್ ಭವಿಷ್ಯ ಚೆನ್ನಾಗಿರ್ತಾನೆ. 5ನೇ ಸ್ಥಾನ ಪೂರ್ವ ಪುಣ್ಯ ತಾನೆ, 7ನೇ ಸ್ಥಾನ ಸಂಸಾರ ತಾನೆ. 5ನೇ ಸ್ಥಾನ ಬಲಿಷ್ಠ ಇರ್ತಪ್ಪ ಅಂದ್ರೆ ಸಂಸಾರ ಚೆನ್ನಾಗಿರ್ತ, 5ನೇ ಸ್ಥಾನ ಬಲಿಷ್ಠ ಅಂದ್ರೆ ಸಂಸಾರ ಚೆನ್ನಾಗಿರ್ತ. 2, 7 ಹೇಳುವಾಗ ಆಯ್ತಾ. ಈಗ 6ನೇ ಸ್ಥಾನ ದುರ್ಬಲ ಅಂದ್ರೆ ನೀವು ರೋಗಿಷ್ಠ ಆಗಿರ್ತೀರಿ. ಶತ್ರುಗಳು ನಿಮ್ಮ ಮೇಲೆ ಸುಮ್ಮನೆ ಕೇಸ್ ಹಾಕ್ತಾರ. ಇದು ಗೊತ್ತಿರಬೇಕು ಮೊದಲು. 6ನೇ ಸ್ಥಾನ ಮೇಜರಾಗಿ ಏನು ನೋಡ್ಬೇಕು, ಋಣ, ಸಾಲ, ಶತ್ರು, ರೋಗ ಪ್ರಮುಖವಾಗಿ. 6ನೇ ಸ್ಥಾನ ಸರ್ವಿಸ್ ಸ್ಥಾನ ಹೌದು. 6ನೇ ಸ್ಥಾನ ಬಲಿಷ್ಠಿದ್ರ ಒಳ್ಳೆಯ ನೌಕರಿ ಸಿಗ್ತಾವ, ನಿಮ್ಗೆ ಜಾಬ್ ಸಿಗ್ತಾವ, ಗೌರ್ಮೆಂಟ್ ಜಾಬ್ ಸಿಗ್ತಾವ. 6ನೇ ಸ್ಥಾನ ಹಾಗೆ ನೋಡೋದು. 10ನೇ ಸ್ಥಾನ ಟಾಪ್ ಮೋಸ್ಟ್ ಜಾಬು. 6ನೇ ಸ್ಥಾನ ಎಂತ ಜಾಬ್ ಅಂದ್ರ ಒಬ್ಬರ ಕೈ ಕೆಳಗೆ ಕೆಲಸ ಮಾಡೋದು ಮತ್ತು ಕೈ ಮೇಲೆ ಕೆಲಸ ಮಾಡೋದು, 2 6ನೇ ಸ್ಥಾನ. 10ನೇ ಸ್ಥಾನ ಆಗಲ್ಲ, ಕೈ ಮೇಲೆ ಮಾಡೋದು ಟಾಪ್ ಮೋಸ್ಟ್ ಅವು. 7ನೇ ಸ್ಥಾನ ಹೆಂಡತಿ, ಪಾರ್ಟ್ನರ್ ಬಿಸ್ನೆಸ್ ಹೌದಾನೆ. 8ನೇ ಸ್ಥಾನ ಸಾವು, ಸಮಾಧಿ ಆಗಲೇ ಹೇಳಿದ್ನಲ್ಲ. 9ನೇ ಸ್ಥಾನ ಅದೃಷ್ಟ, ಉನ್ನತ ಶಿಕ್ಷಣ, ತಂದೆ. 10ನೇ ಸ್ಥಾನ ಉದ್ಯೋಗ, ದೊಡ್ಡ ವ್ಯಾಪಾರ. 11ನೇ ಸ್ಥಾನ ಫುಲ್ಫಿಲ್ಮೆಂಟ್ ಆಫ್ ಡಿಸೈರು. 12ನೇ ಸ್ಥಾನ ವ್ಯಯ ಸ್ಥಾನ. ಆಯ್ತಾ. ಈಗ 11ನೇ ಸ್ಥಾನ ಹೇಗಿದೆ ಇವರಿಗೆ, ತುಂಬಾ ಬಲಿಷ್ಠ ಇದೆ. 11ರಲ್ಲಿ ಯಾರಿದಾರ, ರವಿ ಮತ್ತು ಸಿದ್ದೇಶ್ವರ. ನಾನು ಪಾಯಿಂಟ್ ಹೇಳಕ್ ಹೋಗಲ್ಲ, ನಿಮ್ಗೆಲ್ಲ ಗೊತ್ತಿದೆಯಲ್ಲ. ಕೊಳ್ಳಿ ನೀವು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೇನು ವರ್ಗೋತ್ತಮ ಹೇಳಿದ್ನಲ್ಲ, 3 ಗ್ರಹಗಳು ವರ್ಗೋತ್ತಮದಲ್ಲಿದ್ದಾವ. ಲಗ್ನದಲ್ಲಿ ಅಂಶ ಯೋಗ ಐತಾ, ಲಗ್ನಾಧಿಪತಿ ಮತ್ತು ಚಕ್ರತಾಧಿಪತಿ ಪರಿವರ್ತನ ಯೋಗದಲ್ಲಿದ್ದಾರ. ನೋಡಿ, 3ನೇ ಸ್ಥಾನದಲ್ಲಿ ರಾಹು ಅತ್ಯಂತ ಶುಭ ಫಲಗಳನ್ನು ಕೊಡ್ತಾನೆ. ಪರಾಕ್ರಮ ಸ್ಥಾನದಲ್ಲಿ ರಾಹು ಶುಭ, ಸರಿನಾ. ಮತ್ತೆ ಈ ಶಾಸ್ತ್ರೀಯವಾಗಿ ಏನ್ರ ದೊಡ್ಡದು ಕೇಳಿ, ಹೌದು ಕರೆಕ್ಟ್. ಈಗ ನಾನು ಅವ್ರು